ನಿಮ್ಮ ಜಾತಕದಲ್ಲಿ ಈ ಒಂದು ಯೋಗ ಇದ್ದರೆ ಜೀವನದಲ್ಲಿ ಗೌರವ, ಹಣ ಹಾಗೂ ಯಶಸ್ಸು ಸ್ವತಃ ನಿಮ್ಮತ್ತ ಬರುತ್ತದೆ ಅಂತ ನಿಮ್ಗೆ ಗೊತ್ತಾ? ಆ ಯೋಗ ಯಾವುದು ಗೊತ್ತಾ? ಅದೇ ಗಜಕೇಸರಿ ಯೋಗ. ಆದ್ರೆ ಈ ಗಜಕೇಸರಿ ಯೋಗ ಅಂದ್ರೇನು? ಯಾಕೆ ಇದನ್ನ ಅಷ್ಟು ಶಕ್ತಿಶಾಲಿ ಯೋಗ ಅಂತ ಹೇಳ್ತಾರೆ? ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರು ಮತ್ತು ಚಂದ್ರ ಒಬ್ಬರಿಗೊಬ್ಬರು ಕೇಂದ್ರ ಸ್ಥಾನದಲ್ಲಿದ್ದಾಗ, ಅಂದ್ರೆ 1, 4, 7, 10ನೇ ಸ್ಥಾನಗಳಲ್ಲಿ ಇದ್ದಾಗ ಗಜಕೇಸರಿ ಯೋಗ ಉಂಟಾಗುತ್ತದೆ. ಇದನ್ನ ಗಜಕೇಸರಿ ಅಂತ ಯಾಕೆ ಕರೀತಾರೆ ಗೊತ್ತಾ? ಗಜ ಅಂದ್ರೆ ಆನೆ, ಕೇಸರಿ ಅಂದ್ರೆ ಸಿಂಹ. ಆನೆ ಅಂದ್ರೆ ಬುದ್ಧಿ ಹಾಗೂ ಸ್ಥಿರತೆ, ಸಿಂಹ ಅಂದ್ರೆ ಧೈರ್ಯ ಹಾಗೂ ಗೌರವ. ಅಂದ್ರೆ ಈ ಯೋಗ ಇದ್ದವರಿಗೆ ಬುದ್ಧಿ ಹಾಗೂ ಧೈರ್ಯ ಎರಡೂ ಬ್ಯಾಲೆನ್ಸ್ ಆಗಿರ್ತವೆ. ಆದರೆ ಇಲ್ಲಿ ಒಂದು ಮುಖ್ಯ ಪ್ರಶ್ನೆ ಬರುತ್ತದೆ. ಈ ಯೋಗ ಇದ್ದರೆ ನಿಮ್ಮ ಜೀವನದಲ್ಲಿ ನಿಜವಾಗಿ ಏನು ಬದಲಾವಣೆಯಾಗುತ್ತದೆ? ಮೊದಲದು, ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ. ನಿಮ್ಮ ಮಾತಿಗೆ ಬೆಲೆ ಬರುತ್ತದೆ. ಜನರು ನಿಮ್ಮನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾರೆ. ಎರಡನೇದು, ಹಣದ ಸ್ಥಿರತೆ. ಹಣ ಕಷ್ಟಪಟ್ಟು ಬಂದರೂ ಅದು ಉಳಿಯುತ್ತದೆ, ನಷ್ಟವಾಗುವುದಿಲ್ಲ. ಮೂರನೇದು, ಸರಿಯಾದ ಅವಕಾಶಗಳು. ನೀವು ಹುಡುಕದೆ ಅವಕಾಶಗಳು ನಿಮ್ಮತ್ತ ಬರುತ್ತವೆ. ನಾಲ್ಕನೇದು, ಮನಸ್ಸಿನ ಶಾಂತಿ. ಎಷ್ಟು ಸಮಸ್ಯೆ ಬಂದರೂ ನೀವು ತಾಳ್ಮೆಯಿಂದ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ಆದರೆ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ, ಗಜಕೇಸರಿ ಯೋಗ ಇದ್ದರೂ ಎಲ್ಲರಿಗೂ ಒಂದೇ ತರಹ ಫಲ ಸಿಗೋದಿಲ್ಲ. ಯಾಕೆ ಗೊತ್ತಾ? ಗುರು ದುರ್ಬಲವಾಗಿದ್ದರೆ, ಅಥವಾ ಚಂದ್ರ ಅಸ್ಥಿರವಾಗಿದ್ದರೆ, ಅಥವಾ ಪಾಪಗ್ರಹಗಳ ಪ್ರಭಾವ ಇದ್ದರೆ ಈ ಯೋಗದ ಶಕ್ತಿ ಕಡಿಮೆ ಆಗುತ್ತದೆ. ಅಂದ್ರೆ ಬರೀ ಯೋಗ ಇದ್ರೆ ಸಾಕಾಗೋದಿಲ್ಲ, ಅದನ್ನು ಆಕ್ಟಿವೇಟ್ ಮಾಡಬೇಕು. ಹಾಗಾದ್ರೆ ನಾವು ಗಜಕೇಸರಿ ಯೋಗವನ್ನು ಹೇಗೆ ಸ್ಟ್ರಾಂಗ್ ಮಾಡಬಹುದು? ಮೊದಲದು, ಗುರು ಬಲಪಡಿಸಬೇಕು. ಗುರುವಾರ ಗುರು ಸ್ಮರಣೆ ಮಾಡಿ, ಗುರು ಸ್ತೋತ್ರ ಕೇಳಿ. ಎರಡನೇದು, ಚಂದ್ರನನ್ನು ಸ್ಟೇಬಲ್ ಮಾಡಬೇಕು. ಮನಸ್ಸನ್ನು ಶಾಂತವಾಗಿಟ್ಟುಕೊಳ್ಳಿ, ಧ್ಯಾನ ಮಾಡಿ, ನಿದ್ರೆ ಸರಿಯಾಗಿ ತೆಗೆದುಕೊಳ್ಳಿ. ಮೂರನೇದು, ಒಳ್ಳೆಯ ಚಿಂತನೆ. ನೀವು ಯಾವ ರೀತಿಯಾಗಿ ಯೋಚಿಸುತ್ತೀರೋ ಅದೇ ನಿಮ್ಮ ಜೀವನವನ್ನು ನಿರ್ಧರಿಸುತ್ತದೆ. ಈಗ ಒಂದು ಪ್ರಶ್ನೆ ನಿಮಗಾಗಿ. ನಿಮ್ಮ ಜೀವನದಲ್ಲಿ ಕೆಲವೊಮ್ಮೆ ಯಾವುದೇ ಕಾರಣವಿಲ್ಲದೆ ಗೌರವ ಸಿಕ್ಕಿದೆಯಾ? ಅಥವಾ ಸರಿಯಾದ ಸಮಯದಲ್ಲಿ ಒಳ್ಳೆಯ ಅವಕಾಶ ಬಂದಿದೆಯಾ? ನಿಮ್ಮ ಜಾತಕದಲ್ಲಿ ಗಜಕೇಸರಿ ಯೋಗ ಇರಬಹುದು. ಆದರೆ ಇನ್ನೊಂದು ಸತ್ಯ, ಗಜಕೇಸರಿ ಯೋಗ ಅಂದ್ರೆ ಕೇವಲ ಹಣ ಅಲ್ಲ, ಅದು ಗೌರವ, ಜ್ಞಾನ ಮತ್ತು ಸಮತೋಲನದ ಜೀವನ. ನೀವು ಈ ಯೋಗವನ್ನು ಸರಿಯಾಗಿ ಉಪಯೋಗಿಸಿದರೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗಬಹುದು. ಕೊನೆಗೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಯೋಗ ನಿಮ್ಮ ಜಾತಕದಲ್ಲಿ ಇರಬಹುದು, ಆದರೆ ಅದನ್ನು ಜೀವಂತಗೊಳಿಸುವುದು ನಿಮ್ಮ ಕೈಯಲ್ಲಿದೆ. ಈಗ ಒಂದು ಚಿಕ್ಕ ಕೆಲಸ ಮಾಡಿ, ಕಮೆಂಟ್ನಲ್ಲಿ ಗುರೂಜಿ ಎಂದು ಬರೆಯಿರಿ. ನಮ್ಮ ತಂಡದವರು ನಿಮ್ಮ ಜಾತಕದಲ್ಲಿ ಈ ಯೋಗ ಇದೆಯಾ ಅನ್ನೋದನ್ನ ನಿಮಗೆ ತಿಳಿಸುತ್ತಾರೆ. ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಸದಾ ಬೆಳಕು ಇರಲಿ.